ಕೋರ್ಟ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಸ್ವಲ್ಪ ನಮಗ್ ಬುದ್ಧಿ ಹೇಳೋದಿರ್ಲಿ. ಪ್ರಿಯಾಂಕಾ ಖರ್ಗೆ ಹೇಳ್ತೀನಿ, ಕೋರ್ಟ್ ಹೇಳಿರ್ತಕ್ಕಂಥದ್ದು ಯಾವ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಇದೆ, ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಯಾವುದನ್ನು ಜಾರಿಗೆ ತರದೆ ಇವತ್ತು ಇಲ್ಲಿಗಲ್ ಆಗಿ ಹಣವನ್ನ ಟೋಲ್ ಗೇಟ್ ನಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು? ಪ್ರಿಯಾಂಕಾ ಖರ್ಗೆ ಕೇಳ್ತೇನೆ, ಇಲ್ಲಿಗಲ್ ಆಗಿ ಇವತ್ತು ಕೆಲಸ ಮಾಡಕ್ ಕೊಟ್ಟಿದ್ರೆ ವಸೂಲಿ ಮಾಡ್ಲಿಕ್ಕೆ ಯಾತಕ್ಕೆ ಸರ್ಕಾರ ಇಟ್ಕೊಂಡಿದ್ರಿ? ಆಗಿದ್ರೆ ಕೋರ್ಟ್ ಹೇಳಿರ್ತಕ್ಕಂಥ ಅಬ್ಸರ್ವೇಷನ್ ಅದು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನು ಉಲ್ಲಂಘನೆ ಮಾಡಿ ಇವತ್ತು ಜನತೆಯಿಂದ ಟೋಲ್ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಅಕ್ರಮ ಅಂತಕ್ಕಂಥದ್ದನ್ನ ಅಬ್ಸರ್ವೇಷನ್ ಕೊಟ್ಟಿಲ್ಲ ಅವರಲ್ಲಿ. ಕರ್ನಾಟಕ ರಾಜ್ಯದ ಇತಿಹಾಸದ ದೊಡ್ಡ ಹಗರಣ ಅಂತಕ್ಕಂಥದ್ದನ್ನ ಯಾಕೆ ಹೇಳಿದ್ದಾರೆ? ಸ್ಕ್ಯಾಮ್ ಅಂತಕ್ಕಂಥದ್ದು ಏನ್ ಹೇಳ್ತಾರೆ? ಅದಕ್ಕೆ ನೀವು ಗೃಹ ಸಚಿವರಾಗಿ ನಿಮ್ಮ ಆಕ್ಷನ್ ವೋಟ್ ಕೊಟ್ಟಿರೋದು ಇವರಿಗೆ, ಇವರು ಕುಗ್ಮಗನಾರ್ತಿ ಮಾಡಿದ್ದಾರೆ. ಏನು ಈ ಸರ್ಕಾರ ಯಾರಿಗೆ ನಡೀತಾ ಇದೆ ಸರ್ಕಾರ ಅಂತ ಕೇಳಿದ್ದಾರೆ. ಒಂದು ಸರ್ಕಾರ ನಡೆಸತಕ್ಕಂಥದ್ದು ಯಾವನೋ ಒಬ್ಬ ವ್ಯಕ್ತಿಗೆ ದುಡ್ಡು ಮಾಡ್ಲಿಕ್ಕಲ್ಲ, ಸರ್ಕಾರ ನಡೆಯೋದು ಈ ರಾಜ್ಯದ ಆರೋಗ್ಯ ಕೊಟ್ಟು ಜನತೆ ರಕ್ಷಣೆ ಮಾಡ್ಲಿಕ್ಕೆ. ಯಾಕೆ ಗೊತ್ತಿರುವಂತ ಅವರಿಗೆ ಏನಿದೆ ಅಂತ ಎಷ್ಟು ದಿವಸ ಬೇಕು? ನಿಮ್ಮ ಕಾನೂನು ತಜ್ಞರ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಎಷ್ಟು ವರ್ಷ ಬೇಕು ನಿಮಗೆ? ಹಾಗೆ 1 ತಿಂಗಳಾಯಿತು. ಎಲ್ಲೋ ನಿಮ್ಮ ಕಾನೂನು ತಜ್ಞರುಗಳು ಎಷ್ಟು ಮೀಟಿಂಗ್ ಮಾಡಿದ್ದೀರಿ? ಇಲ್ಲಿ ಕುತ್ಕೊಂಡ್ಬಿಟ್ಟು ಮೈಕ್ ಇಟ್ಕೊಂಡ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಭಾಷಣ ಮಾಡೋದಲ್ಲ, ನಿಂತು RSS ಅಕೌಂಟ್ ಹೇಳ್ತೀಯಲ್ಲಪ್ಪ, RSS ಅಕೌಂಟ್, ಈ ಅಕೌಂಟ್ ಯಾಕೆ ಹೇಳೋದು? ಅಗತ್ಯ ಮಾಡ್ತಾ ಇದಾರಲ್ಲ.